ಉಗ್ರರ ವಿರುದ್ಧ ಭಾರತದ ದಾಳಿ ಇನ್ನು ಕೂಡ ನಿಲ್ಲಲ್ಲ. ಉಗ್ರರ ವಿರುದ್ಧ ಈ ದಾಳಿ ಸಾಕಾಗೋದಿಲ್ಲ. ಹಾಗಾದ್ರೆ ಮತ್ತಷ್ಟು ದಾಳಿಯ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ ವಿದೇಶಾಂಗ ಇಲಾಖೆ ಸಚಿವರಾಗಿರುವಂತಹ ಸುಷ್ಮಾ ಸ್ವರಾಜ್. ಒಐಸಿ ಸಭೆಯಲ್ಲಿ ಸುಷ್ಮಾ ಸ್ವರಾಜ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಉಗ್ರರ ವಿರುದ್ಧ ಭಾರತದ ದಾಳಿ ನಿಲ್ಲಲ್ಲ. ಉಗ್ರರ ವಿರುದ್ಧ ಈ ದಾಳಿ ಸಾಕಾಗೋದಿಲ್ಲ ಅಂತ ಹೇಳೋದ್ರ ಮೂಲಕ ಮತ್ತಷ್ಟು ದಾಳಿಯ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ ಸುಷ್ಮಾ ಸ್ವರಾಜ್. ಒಐಸಿ ಸಭೆಯಲ್ಲಿ ಸುಷ್ಮಾ ಸ್ವರಾಜ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಪರೋಕ್ಷವಾಗಿ ಪಾಕ್ಗೆ ಸುಷ್ಮಾ ಸ್ವರಾಜ್ ವಾರ್ನಿಂಗ್ ಅನ್ನ ಕೂಡ ನೀಡಿದ್ದು, ಕೆಲ ರಾಷ್ಟ್ರಗಳು ಭಯೋತ್ಪಾದನೆಗೆ ಬೆಂಬಲವನ್ನ ಕೊಡ್ತಾ ಇವೆ, ಮೊದಲು ಅದನ್ನ ನಿಲ್ಲಿಸಬೇಕು ಅಂತಹ ರಾಷ್ಟ್ರಗಳು, ಆ ಕೆಲಸವನ್ನ ಮಾಡಬೇಕು ಅಂತಹ ರಾಷ್ಟ್ರಗಳು ಅನ್ನುವಂತಹ ಒಂದು ಹೇಳಿಕೆಯನ್ನ ಕೂಡ ಸುಷ್ಮಾ ಸ್ವರಾಜ್ ಕೊಟ್ಟಿದ್ದಾರೆ. ಪರೋಕ್ಷವಾಗಿ ಪಾಕ್ಗೆ ಕೂಡ ಸುಷ್ಮಾ ಸ್ವರಾಜ್ ವಾರ್ನಿಂಗ್ ಅನ್ನ ನೀಡಿದ್ದಾರೆ. ಇಸ್ಲಾಂ ರಾಷ್ಟ್ರಗಳ ಎದುರೇ ಪಾಕ್ಗೆ ತಿರುಗೇಟನ್ನ ನೀಡಿದ್ದು, ಇಸ್ಲಾಂ ರಾಷ್ಟ್ರಗಳ ಎದುರು ಪಾಕ್ಗೆ ಈ ಮೂಲಕ ಮುಖಭಂಗ ಆಗಿದೆ. ಹಾಗೆಯೇ ಒಐಸಿ ಸಭೆಗೆ ಪಾಕಿಸ್ತಾನದ ಸಚಿವರು ಕೂಡ ಗೈರಾಗಿದ್ದು, ಕೊನೆಗೂ ಸಭೆಗೆ ಖುರೇಶಿ ಹೋಗ್ಲೇ ಇಲ್ಲ. ವಿಶ್ವಮಟ್ಟದಲ್ಲಿ ಮುಜುಗರದಿಂದ ತಪ್ಪಿಸಿಕೊಳ್ಳೋದಕ್ಕೆ ಖುರೇಶಿ ಗೈರಾಗಿದ್ದಾರೆ. The reach of terror is growing. Its lethality is increasing, and the toll it is taking is rising. In the rich diversity of Southeast Asia, in West Asia and the Gulf, in North Africa and Sahel region, in Europe and North America, in Afghanistan, Bangladesh and India, we see the terrible face of terror. Terrorism and extremism bear different names and labels. It uses diverse causes, but in each case, it is driven by distortion of religion and a misguided belief in its power to succeed. The fight against terrorism is not a confrontation against any religion. It cannot be. Just as Islam literally means peace, none of the 99 names of Allah mean violence. Similarly, every region in the world stands for peace, compassion and brotherhood. There is a verse in the Holy Quran which says, La ikra fi ad-din. Let there be no compulsion in religion. There is another surah, Al-Hujurat, which says, O mankind, we created you from a single pair of male and female, and made you into nations and tribes, so that you may know one another. Not ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಮತ್ತೆ ಧರಣೇಶ್ ಈಗಾಗಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಧರಣೇಶ್, ಈಗಾಗಲೇ ಒಂದು ರೀತಿಯ ಎಚ್ಚರಿಕೆ ಪಾಕಿಸ್ತಾನಕ್ಕೆ ಈಗಾಗಲೇ ಹೋಗಿದೆ. ಜೊತೆಗೆ ಇವತ್ತಿನ ಈ ಒಂದು ಸಭೆಯಲ್ಲೂ ಕೂಡ ನೇರವಾಗಿ ಇಂತಹ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದು ಇಲ್ಲಿಗೆ ಸಾಕಾಗುವುದಿಲ್ಲ, ಭಯೋತ್ಪಾದನೆಯನ್ನ ನಿಲ್ಲಿಸಲೇಬೇಕು ಅಂತ ಹೇಳಿ ಯಾರು ಭಯೋತ್ಪಾದನೆ ಪೋಷಣೆ ಮಾಡ್ತಾರೋ ಆ ರಾಷ್ಟ್ರಗಳಿಗೆ ನೇರ ಎಚ್ಚರಿಕೆಯನ್ನ ಸಂದೇಶವನ್ನ ನೀಡಲಾಗಿದೆಯಾ? ಹಾಗಾದ್ರೆ ನವಿತಾ, ಇವತ್ತು ನಡೆದಂತಹ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕಂಟ್ರೀಸ್ ಮಹತ್ವದ ಸಭೆಯಲ್ಲಿ ಭಾರತದ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಒಂದು ಮಹತ್ವದ ವಿಷಯವನ್ನ ಪ್ರಸ್ತಾಪಿಸಿದ್ದಾರೆ. ಭಯೋತ್ಪಾದನಾ ನಿರ್ಮೂಲನೆಗೆ ಭಾರತ ಬದ್ಧ ಅಂತ ಹೇಳಿದ್ದಾರೆ. ಜೊತೆಗೆ ಈ ಉಗ್ರರ ಉಪಟಳಕ್ಕೆ ಕೈಗೊಂಡಿರುವಂತಹ ಉಪಕ್ರಮಗಳು ಸಾಲದು, ಇನ್ನೂ ಒಂದಷ್ಟು ದೃಢವಾದಂತಹ ದಿಟ್ಟವಾದಂತಹ ಹೆಜ್ಜೆಗಳನ್ನ ಜಗತ್ತು ಇಡಬೇಕಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಸುಷ್ಮಾ ಸ್ವರಾಜ್ ಮಾತನಾಡಿದರೆ. ಅವರು ನೇರವಾಗಿ ಯಾವುದೇ ದೇಶದ ಹೆಸರನ್ನ ಪ್ರಸ್ತಾಪಿಸಿಲ್ಲ, ಆದರೆ ಕೆಲವು ದೇಶಗಳು ಭಯೋತ್ಪಾದನೆಗೆ ಕುಮ್ಮಕ್ಕು ನೀಡ್ತಿವೆ ಅನ್ನುವಂತ ಹೇಳಿಕೆಯನ್ನ ನೀಡಿದರೆ. ಆ ಮುಖಾಂತರ ಪರೋಕ್ಷವಾಗಿ ಪಾಕಿಸ್ತಾನ ಭಯೋತ್ಪಾದನೆಗೆ ಬೆಂಬಲವನ್ನ ನೀಡ್ತಿದೆ, ಕುಮ್ಮಕ್ಕನ್ನ ನೀಡ್ತಿದೆ ಅನ್ನುವಂತ ಅಂಶವನ್ನ ಜಗತ್ತಿನ ಮುಂದೆ ಬಿಚ್ಚಿಟ್ಟಿದ್ದಾರೆ ಈ ಒಂದು ಒವೈಸಿ ಸಭೆಯ ಮುಖಾಂತರ. ಮತ್ತೆ ಈ ಒವೈಸಿ ಸಭೆಯ ಇವತ್ತಿನ ಮತ್ತೊಂದು ವಿಶೇಷ ಏನು ಅಂತಂದ್ರೆ, ಈ ಸಭೆಯಲ್ಲಿ ಪಾಕಿಸ್ತಾನದ ವಿದೇಶಾಂಗ ಸಚಿವ ಖುರೇಶಿ ಅವರು ಕೂಡ ಪಾಲ್ಗೊಳ್ಬೇಕಿತ್ತು. ಕಡೆ ಕ್ಷಣದವರೆಗೂ ಕೂಡ ಅವರು ಪಾಲ್ಗೊಳ್ತಾರೆ ಅನ್ನುವಂತಹ ಶೆಡ್ಯೂಲೇ ಇತ್ತು. ಆದರೆ ಖುರೇಶಿ ಅವರು ಕಡೆಗಳಿಗೆಯಲ್ಲಿ ತಾವು ಪಾಲ್ಗೊಳ್ಳಲ್ಲ, ತಮ್ಮ ಪರವಾಗಿ ಪಾಕ್ನ ರಾಯಭಾರಿಗಳು ಪಾಲ್ಗೊಳ್ತಾರೆ ಅನ್ನುವಂತ ಮಾಹಿತಿಯನ್ನ ನೀಡಿದ್ರು. ಅಧಿಕೃತವಾಗಿ ಟ್ವೀಟ್ ಮಾಡಿ ಅವರೇ ಟ್ವೀಟ್ ಮಾಡಿದ್ರು. ಜೊತೆಗೆ ಅಲ್ಲಿ ಪಾಕಿಸ್ತಾನ ಕೂಡ ಹೇಳಿಕೆಯನ್ನ ಬಿಡುಗಡೆ ಮಾಡ್ತು. ಇದು ಕೂಡ ಒಂದು ನಿರೀಕ್ಷಿತ ಬೆಳವಣಿಗೆ. ಯಾಕೆಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಭಾರತದ ವೈಮಾನಿಕ ದಾಳಿ ಆದಂತ ಬಳಿಕ
ಒಂದು ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆದದ್ರಿಂದ, ಮುಜುಗರ ಆದದ್ರಿಂದ ಇನ್ನಷ್ಟು ಮುಖಭಂಗವನ್ನ ತಪ್ಪಿಸಿಕೊಳ್ಳುವ ಹಿನ್ನೆಲೆಯಲ್ಲಿ ಕುರೇಶಿ ಅವರು ಇವತ್ತಿನ ನಡೆದಂತ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಸೆಂಟರ್ಸ್ ಮೀಟಿಂಗ್ ನಿಂದ ಬೆನ್ನು ತೋರಿದ್ದಾರೆ ಅಂತ ಹೇಳಲಾಗ್ತಿದೆ ನವಿತಾ. ಓಕೆ, ಥ್ಯಾಂಕ್ ಯು ಧರ್ಣೇಶ್ ಡೀಟೇಲ್ಸ್ಗೆ.